ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಏನು ಈ 12ನೇ ತಾರೀಕು ಕೆಜಿಎಫ್ ಅಲ್ಲಿ ಕೆಜಿಎಫ್ ಅಲ್ಟ್ರಾ 2026 ಅನ್ನ ಆಯೋಜಿಸ್ತಾ ಇದ್ದೀವಿ ನಮ್ಮ ಬೆಸ್ಟ್ ಟ್ರಸ್ಟ್ ಮೂಲಕ. ಫಸ್ಟ್ ಆಫ್ ಆಲ್ ಬೆಸ್ಟ್ ಅಂದ್ರೆ ಏನು ತಿಳ್ಕೋಬೇಕು. ಬಿಹೈಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್ ನಮ್ದು ಇಟ್ಸ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಪರ್ಸನ್ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಕ್ಕೆ ಈ ಟ್ರಸ್ಟ್ ಮಾಡಿರೋದು. ಆ ಟ್ರಸ್ಟ್ ಅಲ್ಲಿ ನಾನಾಗ್ಲಿ, ಪ್ರಸಿದ್ದು, ರಾಜನು, ಇನ್ನು ನವೀನು, ಮತ್ತೆ ಇನ್ನಿಬ್ರು ಭಾಸ್ಕರ್, ಡಾಕ್ಟರ್ ಲಕ್ಷ್ಮಿ ಅಂತವ್ರೆಲ್ಲ ಟ್ರಸ್ಟ್ ಮಾಡಿ ಕೆಲಸ ಮಾಡ್ತೀನಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದ್ಮೇಲೆ ತಮ್ಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗ್ಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಮಾಡಬೇಕು. ನಮ್ಮ ಊರಲ್ಲಿ ನಿಮ್ಗೆ ಏನ್ ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ. ಅದೇ ತರ ಹಿಸ್ಟಾರಿಕಲ್ ಪ್ಲೇಸ್, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ. ಎಲ್ರು ಬಂದು ಇದನ್ನ ತಿಳ್ಕೋಬೇಕು, KGF ಅಲ್ಲಿ ಮಾಡ್ಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು ಯೂಶಲ್ ಆಗಿ 6 months ಬಿಫೋರೇ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್ ಅಲ್ಲಿ. ಮತ್ತೆ ನಮ್ಮ ಆನರಬಲ್ MP ಇನ್ವೈಟ್ ಮಾಡಿದೀವಿ, ಆನರಬಲ್ MLA ಕರೆದಿದ್ದೀವಿ, SP ಸಾಹೇಬ್ ಇರ್ತಾರೆ, ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರು ಮತ್ತೆ ಕಮಿಷನರು, KDA ಚೇರ್ಮನ್ ಎಲ್ಲರೂ ಇನ್ವೈಟ್ ಮಾಡಿದ್ವಿ. ಅದು ಇಲ್ಲದೆ ರಂಜಿತ್ ಸರ್ ಅಂತ IAS ಆಫೀಸರು, ಅವ್ರು ಈಸ್ ಮೇನ್ ರೀಸನ್ ನಮ್ಗೆ ಈ ಒಂದು ಈವೆಂಟ್ಗೆ ಇನಿಷಿಯೇಟಿವ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದಕ್ಕೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವ್ರ ಮೂಲಕ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತೆ ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಇರ್ತಾರೆ, ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಸ್ಪಾನ್ಸರ್ಸ್ಗಳು, ಈ ಯಾರ್ಯಾರ ಸ್ಪಾನ್ಸರ್ಸ್ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೈನ್ ಆಗಿ ನಮ್ ಕಿರಣ್ ರೆಡ್ಡಿ ಆಗಿರ್ಲಿ, ಮತ್ತೆ ಭಾಗೀರಥಿ ಆಗಿರ್ಲಿ, ಸೆಂಚುರಿ ಗ್ರೂಪ್ಸ್ ಆಗ್ಲಿ, ಎನರ್ಜಿ ವಾಟರ್ ಫಾಸ್ಟ್ನಪ್ ಆಗ್ಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರು, ಅವರೇ ಮೈನ್ ಟಿ ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್, ಅವರು ಮೈನ್ ರೆಪ್ರೆಸೆಂಟೇಟಿವ್ ಬರ್ತಾರೆ, ಅವ್ರನ್ನ ಇನ್ವೈಟ್ ಮಾಡಿದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗರಿ ವೈಸ್ 3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗರಿ ಬಂದು 18 to 35, 35 to 50 and 50 and above ಮೇಲ್ ಫೀಮೇಲ್ ಕೊಡ್ತಾ ಇದ್ವಿ. ಸೇಮ್ 12.5 ಓವರ್ ಆಲ್ ಇರುತ್ತೆ, ಏಜ್ ಕ್ಯಾಟಗರಿ ಇರುತ್ತೆ, ಅಪ್ ಟು 70 ಇರುತ್ತೆ. ಅದು ಇಲ್ಲದೆ ನಾವೇನು KGFಗೆ ಶಿಕ್ಷಣ ಈ ಸ್ಕೂಲು ಮತ್ತೆ ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತೆ ಬಾಬು ಸಾರು ಮತ್ತೆ ತಂದ್ರಿಂದ ರಿಜಿಸ್ಟ್ರೇಷನ್ ಮಾಡಿದೀವಿ. ಅವ್ರಿಗೆ ಬಂದು ಬಿಂಬು ಚಿಪ್ ಇರಲ್ಲ, ಆನ್ಲೈನ್ ಮಾಡಿರಲ್ಲ. ಆನ್ಲೈನ್ ಮಾಡೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವ್ರಿಗೂ ಓವರ್ ಆಲ್ ಮೇಲ್ ಫಿಮೇಲ್ 2 ಕ್ಯಾಟಗರಿ ಸಪರೇಟ್ ಆಗಿ ಅವರೇ ಐಡೆಂಟಿಫೈ ಮಾಡಿ ಕೊಡ್ಬೇಕು ಅಂತ ಅವ್ರಿಗೂ ಸಪರೇಟ್ ಆಗಿ ಒಂದು ಪ್ರೈಸ್ ಗಳನ್ನು ನಾವು. ಮೇನ್ ಪಾಯಿಂಟ್ ಅಂದ್ರೆ ನನ್ಗೆ ಬಂದು ನಾನು ಪೊಲಿಟಿಕಲಿ ಐ ಮೇಡ್ ಬೈ ಡಿಫ್ರೆಂಟ್ ಪಾರ್ಟಿ ಡಿಫ್ರೆಂಟ್ ಐಡಿಯಾಲಜಿ. ಬಟ್ ಪ್ರೋಟೋಕಾಲ್ ಪ್ರಕಾರ ನಮಗೆ ಬಂದು DC ಅವ್ರ ನೇತೃತ್ವದಲ್ಲಿ ನಡೀತು. ಬೆಸ್ಟ್ ಕ್ಲಬ್ಬಿಂದ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯಿತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನ ಕ್ಲಾರಿಫಿಕೇಶನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದಮೇಲೆ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್ ಅಥ್ಲೆಟಿಕ್ ಅಸೋಸಿಯೇಷನಿಂದ ಅಲ್ಲಿ ಅಪ್ರೂವಲ್ ತೊಗೊಂಡು, ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತೊಗೊಂಡು, ಆಮೇಲೆ ಲೋಕಲ್ MLA ಅವರ ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಫುಲ್ ಆ್ಯಂಡ್ ಫುಲ್ ಸಪೋರ್ಟು ಲೋಕಲ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗಲಿ, ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಡೆಯಿಂದ ಆಗಲಿ. ಈ ಒಂದು ಈವೆಂಟಿಗೆ ತುಂಬ ನನಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಎಲ್ಲ ರೂಟ್ ತಿರುಗಾಡಿದ್ವಿ. ಎಲ್ಲೆಲ್ಲಿ ಹೆಂಗೆ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತೆಲ್ಲ ನೋಟ್ ಮಾಡಿಕೊಂಡು ತುಂಬಾ ಎನ್ಕರೇಜ್ ಮಾಡಿದ್ರು. ಎಲ್ಲ ಕಡೆನೂ ನಮ್ಗೆ ಸೇಫ್ಟಿ ಹೆಂಗಿರಬೇಕು, ರನ್ನರ್ಸ್ಗೆ ಯಾವ ಥರ ಸೇಫ್ಟಿ ಕೊಡಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡಿಕೊಂಡು 3 ಸಲ ಜಗದೀಶ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ, ಮತ್ತು ಹರೀಶ್ ಸರ್ ಆಗಲಿ ಎಲ್ಲರೂ ನೋಟ್ ಮಾಡಿಕೊಂಡು ಈಗಾಗಲೇ ಬೆಳಗ್ಗೆದ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು, ನಾನು ಕೇಳಿದ್ದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತು ಸಕ್ಸಸ್ಫುಲ್ ಆಗಿ ಹೆಂಗೆ ಈವೆಂಟ್ ಮಾಡಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಡಿಪಾರ್ಟ್ಮೆಂಟು, ಇವಾಗ ತಾನು BO ಬಂದು ಹೋದರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಇದೊಂದು ಈವೆಂಟ್ ಸಕ್ಸಸ್ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಇವತ್ತು ತನಕ ಎಲ್ಲ ನಡೀತಾ ಇದೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ.
ಮುಂದಿನ ದಿನದಲ್ಲಿ ಇಂಡಿಯಾದಲ್ಲೇ ತುಂಬಾ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ. ಸರಿ, ಸ್ಪರ್ಧೆ ಏನು ಈ 12ನೇ ತಾರೀಕು KGF ಅಲ್ಲಿ KGF ಅಲ್ಟ್ರಾ 2026 ಅನ್ನು ಆಯೋಜಿಸ್ತಾ ಇದ್ದೀವಿ ನಮ್ಮ ಬೆಸ್ಟ್ ಟ್ರಸ್ಟ್ ಮೂಲಕ. ಫಸ್ಟ್ ಆಫ್ ಆಲ್ ಬೆಸ್ಟ್ ಅಂದರೆ ಏನು ತಿಳ್ಕೋಬೇಕು ನೀವು. ಬಿಹೈಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್ ನಮ್ಮದು ಇಟ್ಸ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸ್ ಪರ್ಸನ್ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಈ ಟ್ರಸ್ಟ್ ಮಾಡಿರೋದು. ಆ ಟ್ರಸ್ಟಲ್ಲಿ ನಾನಾಗಲಿ, ಪ್ರಸಿದ್ದು, ರಾಜನು, ಇನ್ನು ನವೀನು, ಮತ್ತು ಇನ್ನೂ ಇಬ್ಬರು ಭಾಸ್ಕರು, ಡಾಕ್ಟರ್ ಲಕ್ಷ್ಮಿ ಅಂಥವ್ರೆಲ್ಲ ಒಂದು ಟ್ರಸ್ಟ್ ಮಾಡಿ ಕೆಲಸ ಮಾಡ್ತಾಯಿದ್ವಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದಮೇಲೆ ನಮಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು. ನಮ್ಮ ಊರಲ್ಲಿ ನಿಮ್ಗೆ ಏನು ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ, ಅದೇ ಥರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ. ಎಲ್ಲರೂ ಬಂದು ಇದನ್ನು ತಿಳ್ಕೋಬೇಕು, ನಮ್ಮ KGF ಅಲ್ಲಿ ಮಾಡಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು ಯೂಶಲ್ ಆಗಿ 6 months ಬಿಫೋರೇ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್. 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಇದು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಗೆ ಇದ್ದ 20 ದಿವಸದಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹಂತಕ್ಕೆ ಬಂದಿದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮುಗಿದೋಗಿದೆ. 5ನೇ ತಾರೀಕು ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ನಿನ್ನೆ ಆಫ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ಮೊನ್ನೆ ನಾವು MLA ಅವ್ರ ಜೊತೆ ಮಾತಾಡ್ದಂಗೆ ಇಲ್ಲಿ ಸ್ಕೂಲು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಡಿಸ್ಕೌಂಟೆಡ್ ರೇಟ್, ಇನಿಷಿಯಲಿ 50% ಅಂತ 200 ಕೊಟ್ಟಿದ್ವಿ. ಬಟ್ ನಮ್ಗೆ ಒಳ್ಳೆ ಸ್ಪಾನ್ಸರ್ ಸಿಕ್ಕಿದ್ರು. KGF ಇಂದಾನೆ ತುಂಬಾ ಜನ ಬಂದು ಇಲ್ಲ ಓಡ್ಲಿ, ಅವ್ರಿಗೆ ತುಂಬಾ ಜನಕ್ಕೆ ದುಡ್ಡು ಕೊಡಕ್ಕೆ ಕಷ್ಟ ಇರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಅದನ್ನ ಬರೀ ₹100 ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ 100 ರೂಪೀಸ್ಗೆ ಮಾಡಿ ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾ ಇದ್ದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಟಿಪ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲಾ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಗ್ ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾ ಇದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋದು ಇಲ್ಲಿ ಬಂದು ಬಿಗ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ ಮತ್ತೆ NCC, PT ಮಾಸ್ಟರ್ಸ್ ಅಸೋಸಿಯೇಷನ್ ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್, PO ಬಂದೋದ್ರು. ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ. ಸುಮಾರು ನಮ್ಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ಮೇಲೆ ನಾವು ಈ ಬೆಂಗಳೂರು ಮತ್ತೆ ಅಕ್ಕಪಕ್ಕ ಇರೋ ಭಾಗಗಳಿಗೆ ಬೆಂಗಳೂರಲ್ಲೇ ಇವತ್ತು ಬ್ಯಾಂಗ್ಳೂರ್ ಪ್ರೆಸ್ ಕ್ಲಬ್ ಅಲ್ಲಿ ಬಿಗ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಗಿ ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟ್ ಆಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸ್ ಆಗ್ಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗ್ಲಿ, ಗೂಡಿ ಬ್ಯಾಗ್ ಆಗ್ಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಯಾರ ಏನಿದ್ರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೊಟ್ಬಿಡ್ತೀವಿ. ಅದೇ ತರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಹೊರಗಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದ್ರೆ ಹತ್ರ ನಮ್ಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ. 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ. ಮತ್ತೆ 25 ಕಿಲೋಮೀಟರ್ಸ್ 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರಿಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸರ್ಸೈಸ್ ಇರುತ್ತೆ. ಅದಾದ್ಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ತರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರಿಗೆ ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಶರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಶ್ ಮಾಡ್ತಾ ಇರೋದು. ಅದೇ ತರ ನಾನು KGF ಜನರು ಎಲ್ಲರೂ ಮನೆ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಇಂದ. ನೀವೆಲ್ಲ ಎಲ್ಲಾದ್ರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KGF ಅಲ್ಲಿ ಬರಬೇಕು, KGF ಒಂದು ಫೆಸ್ಟಿವಲ್ ಎನ್ವೈರನ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸ್ ಅವತ್ತು ಆಚೆ ಬಂದು ರನ್ನರ್ಸ್ ಅನ್ನ ಎನ್ಕರೇಜ್ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದ್ರೆ 70 ಕಿಲೋಮೀಟರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಶುರು ಆಗಿ ನಾವು ಪೊಟ್ಟೆಪಲ್ಲಿ ರೂಟು ಮತ್ತೆ ಕಾವೇರಿಯಿಂದ ನಾವು ಪಾರನಹಳ್ಳಿ ಕೇಸಂಬಳ್ಳಿ ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ ಕೇಸಂಬಳ್ಳಿ ರೀಚ್ ಆಗ್ತೀವಿ. ಕೇಸಂಬಳ್ಳಿಯಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟೆಲಿಂಗೇಶ್ವರ ಕೃಷ್ಣಾವರದಿಂದ ಆಲದಮರದಿಂದ 5 ಬರ್ತೀವಿ. 5 ಇಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕೊಮ್ಮ ಹೋಗ್ತೀವಿ.
ಮಾರಿಗುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡ್ತಾರೆ. ಓಡಿ ಅಲ್ಲಿಂದ ಗಟ್ಪಾತ್ಮಲ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಗುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡ್ ಅಲ್ಲಿ ಹೋಗ್ತಾರೆ. ಬರುವಾಗ SP ಆಫೀಸ್ ರೋಡ್, ವಿಕ್ಟ್ರಿ ಚರ್ಚ್, ಉದ್ದಂಡ್ಯಮ್ಮ ಟೆಂಪಲ್, ಟೆನೆಸ್ ಸರ್ಕಲ್ ಇಂದ ಫೈಲೇಸ್ ತನಕ ಬರ್ತಾರೆ. ಫೈಲೇಸ್ ತಿರ್ಗಾ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಟೆನೆನ್ಸ್ ಹೋಗಿ ಟೆನೆನ್ಸ್ ಇಂದ ಸಲ್ಡಾನಾ ಸರ್ಕಲ್ ಇಂದ ಮುನ್ಸಿಪಾಲಿಟಿ ಫಿನಿಶ್ ಆಗುತ್ತಾರೆ. ಇದು 70 ಕಿಲೋಮೀಟರ್ ಇರುತ್ತೆ. 50 ಕಿಲೋಮೀಟರ್ ಮುನ್ಸಿಪಾಲಿಟಿ ಗ್ರೌಂಡ್ ಇಂದ ಸೂರಜ್ ಮುಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡ್, ಸ್ಕೂಲ್ ಆಫ್ ಮೈನ್ಸ್, ಕೃಷ್ಣಾವರಮು, ತಿರ್ಗಾ ಅಲ್ಲಿಂದ ಆಲದ ಮರ ಇಂದ ಫೈಲೇಜ್, ಸೇಮ್ ಸ್ಮಿತ್ ರೋಡ್. ಅದೇ ತರ ಬಂದು ಮಾರಿಗುಪ್ಪಂಗೆ ಹೋಗ್ತಾರೆ. ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ಬ್ಯಾಟರಾಯನ ಟೆಂಪಲ್ ಸುತ್ಕೊಂಡು ಅದೇ ಸೌಂಡಿಂಗ್ ಹೇಳ್ತಾರೆ. ಅದೇ ರೂಟ್ ಅಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲ್, ಫೈಲೇಜ್ ಯೂಟರ್ನ್ ತಗೊಂಡು ವಾಪಸ್ ಟೆನೆನ್ಸ್ ಲೆಫ್ಟ್ ತಗೊಂಡು ಸಿಮೆಟ್ರಿ, ಸಲ್ಡಾನಾ ಹಿಂಗ್ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗರಿ ಬಂದು 25 ಕಿಲೋಮೀಟರ್. 20 ಕಿಲೋಮೀಟರ್ ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಆಗಿ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ ಫೈಲೇಸ್ ಬರ್ತಾರೆ. ಸ್ಮಿತ್ ರೋಡ್ ಎಂಟರ್ ಆಗ್ತಾರೆ. ಸ್ಮಿತ್ ರೋಡ್ ಇಂದ ಮಾರಿಗುಪ್ಪಂ ಎಂಟರ್ ಆಗಿ ಮಾರಿಗುಪ್ಪಂ ಅಲ್ಲಿ ಲೆಫ್ಟ್ ತಗೊಂಡು ಹೋಗ್ತಾರೆ. ಲೆಫ್ಟ್ ತಗೊಂಡು ವಾಪಸ್ಸು ಟೆನೆಸ್ ಸರ್ಕಲ್ ಇಂದ ಅಪ್ KGF ಕ್ಲಬ್ ಮುಂದೆ ಬಂದು ಯೂಟರ್ನ್ ತಗೊಂಡು ಫೈಲೇಸ್ ತನಕ ಬರಲ್ಲ ಅವರು. ಯೂಟರ್ನ್ ತಗೊಂಡು ವಾಪಸ್ ಟೆನೆಸ್ ಸರ್ಕಲ್, ಸಿಮೆಟ್ರಿ, ಸಲ್ಡಾನಾ, KGF ಇದು ಬಂದು 12 ಕಿಲೋಮೀಟರ್ ಬಂದು ಸೇಮ್ ಮುನ್ಸಿಪಾಲಿಟಿ ಶುರು ಆಗುತ್ತೆ. ಸೂರಜ್ ಮಿಲ್ ಸರ್ಕಲ್, ಗಾಂಧಿ ಸರ್ಕಲ್, ಅಶೋಕ್ ನಗರ್ ರೋಡ್, ಬಟ್ ಸ್ಕೂಲ್ ಆಫ್ ಮೈನ್ಸ್ ಅಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಓಲ್ಡ್ ಕೊರ್ಮಾಂಡಲ್ ಬಂದು ಟೋಲ್ ಗೇಟ್ ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟ್ ಆಗಿ ಸ್ಮಿತ್ ರೋಡ್, ಸ್ಮಿತ್ ರೋಡ್, ಬಟ್ NRM ಜಂಕ್ಷನ್ ಇಲ್ಲಿ ಲೆಫ್ಟ್ ತಗೊಂಡು ಟೌನ್ ಅಲ್ಲಿ ಬಂದು ತಿರ್ಗಾ ಟೆನೆಸ್ ಸರ್ಕಲ್ ಆದ್ಮೇಲೆ ಸಿಮೆಟ್ರಿ, ಸಲ್ಡಾನಾ ಮತ್ತೆ ಗ್ರೌಂಡ್ ಬಂದು ರೀಚ್ ಆಗ್ತಾರೆ. ಅದಾದ್ಮೇಲೆ 5 ಕಿಲೋಮೀಟರ್ ಬರ್ತೀವಿ. 5 ಕಿಲೋಮೀಟರ್ ಸೇಮ್ ಮುನ್ಸಿಪಾಲಿಟಿ ಶುರು ಆಗುತ್ತೆ. ಸ್ಟ್ರೈಟ್ ಆಗಿ ಸೂರಜ್ ಮಲ್ ಸರ್ಕಲ್, ಗಾಂಧಿ ಸರ್ಕಲ್ ಆದ್ಮೇಲೆ ಅಶೋಕ್ ನಗರ್ ರೋಡ್, ಅಲ್ಲಿಂದ ಅಶೋಕ್ ನಗರ್ ಆದ್ಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕ್ ಇಂದ 1 ಕಿಲೋಮೀಟರ್ ಹೋದ್ಮೇಲೆ ಒಂದು ಚರ್ಚ್ ಸಿಗುತ್ತೆ. ರೈಟ್ ಸೈಡ್ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ ಯೂಟರ್ನ್ ತಗೊಂಡು ಹೋಗೋಕೆ 2.5 ಕಿಲೋಮೀಟರ್, ಯೂಟರ್ನ್ ತಗೊಂಡು ಬರೋಕೆ 3 ಕಿಲೋಮೀಟರ್ ಅದೇ ಜಾರಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟರ್ ಆಗುತ್ತೆ. ಯೂಟರ್ನ್ ತಗೊಂಡ್ ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟರ್ 5 ಕಿಲೋಮೀಟರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ತರ 5 ಕಿಲೋಮೀಟರ್ಗೆ ತುಂಬಾ ಜನ ಬಂದು ಆಚೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮ್ಗೆ ಸೈನಾ ಡಂಪು ರೈಟ್ ಅಲ್ಲಿ ಮತ್ತೆ ಸ್ಟ್ರೈಟ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ ಸೈಡ್ ಇಂದ ಬಂದವರಿಗೆ ನಮ್ಮ ಹೆರಿಟೇಜ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಭಾಗ ಕಾಣಿಸ್ಬೇಕು ಅಂತ ಇಂಟೆನ್ಷನ್ ಅದು ಕೊಟ್ಟಿದೀವಿ. ಈ ಸ್ಮಿತ್ ರೋಡ್ ಆಗ್ಲಿ, ಟೆನೆಸ್ ಸರ್ಕಲ್ ಆಗ್ಲಿ, ಮಾರಿಗುಪ್ಪಂ ಆಗಲಿ, ಈ ರೂಟ್ ಎಲ್ಲ ನಾವು ಫೈನಲೈಸ್ ಮಾಡೋ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೆಕ್ಟರ್ ಬಂಗ್ಲೋಸ್ ಆಗ್ಲಿ, ಇವಾಗಿರೋ ನಮ್ಮ ಏರಿಯಾಗಳಾಗ್ಲಿ, ಮತ್ತೆ ಶಾಫ್ಟ್ಗಳು, ಸೈನಾ ಡಂಪ್ಗಳಾಗ್ಲಿ, ರಾಕ್ಸ್ ಆಗ್ಲಿ, ಇದೆಲ್ಲ ಅವ್ರು ನೋಡ್ಬೇಕು. ತಿರ್ಗಾ ಹೋಗಿ ನಮ್ಮ KGF ಬಗ್ಗೆ ಓದ್ಬೇಕು, ಇತಿಹಾಸ ತಿಳ್ಕೋಬೇಕು, ಒಂದ್ ಕಾಲದಲ್ಲಿ KGF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಆ ತರ ರೂಟ್ ಫೈನಲೈಸ್ ಮಾಡಿದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಯೂಶಲ್ ಆಗಿ ಟ್ರಯಲ್ಸ್ ಅಲ್ಲ ಗಡ್ಡ ಏನಿದ್ರು ಹೇಳ್ದಂಗೆ ನಾವು ಬ್ಯಾಟರಾಯನಪುರ ಎಲ್ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಅವ್ರಲ್ಲ ಹೆಂಗಪ್ಪ 70 ಕಿಲೋಮೀಟರ್ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದಾಗ್ಲೂ ಅಷ್ಟೇ ಎಲ್ರು 70 ಕಿಲೋಮೀಟರ್ ಬಂದು ಓಡಿ ಅಂತ ಹೇಳಲ್ಲ. ಈ ವರ್ಷದಲ್ಲಿ ಅವ್ರು ಮಿನಿಮಮ್ 75 ಕಿಲೋಮೀಟರ್ ಎಲ್ಲಾದ್ರೂ ಓಡಿರ್ಬೇಕು. ಆ ಸರ್ಟಿಫಿಕೇಟ್ ಕಳ್ಸ್ಬೇಕು ನಮ್ಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರ್ಬೇಕು. ಅಂತವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೆ ಬಂದು 70 ಕಿಲೋಮೀಟರ್ಗೆ ಬರೀ 60 ಜನ ಓದ್ತಾ ಇದೆ. ನಮ್ಗೆ 140 ಅಪ್ಲಿಕೇಶನ್ ಬಂತು. ಅದ್ರಲ್ಲಿ ಬಂದು ತುಂಬಾ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡ್ಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ ಆಗಿ ಯಾವ್ದು ಅನುವಂತ ಎಲ್ಲ ಓಡ್ಬೇಕಂತ ಬರೀ 60 ಜನ ಕೊಡ್ತೀವಿ. ಅದೇ ತರನು 50 ಕಿಲೋಮೀಟರ್ಸ್ 25 ಕಿಲೋಮೀಟರ್ಸ್ ಎಲ್ಲ ನಾವು ಸೆಲೆಕ್ಟ್ ಮಾಡಿ 50 ಅಲ್ಲೂ ಬರೀ 58 ಜನ ಓಡ್ತಾರೆ. 50 ಕಿಲೋಮೀಟರ್ಸ್ ಸೆಲೆಕ್ಟೆಡ್ ರನ್ನರ್ಸ್ ಯಾವ ಇದ್ರ ಕ್ಲೀನ್ ಆಗಿ ಮಾಡ್ತಾರೆ. ಅದಕ್ಕೂ ಒಂದು ಕಟ್ ಆಫ್ ಟೈಮ್ ಕೊಟ್ಟಿದೀವಿ. ಇಲ್ಲಿ ಬ್ಯಾಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟರ್ ಓಡೋರು 3:30 ಒಳಗಡೆ ಅಲ್ಲಿ ಆ ಪಾಯಿಂಟ್ ರೀಚ್ ಆಗಿರ್ಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದ್ರೆ ನಮ್ದು ಸ್ವೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವ್ರನ್ನ ಯಾಕಂದ್ರೆ ಅಷ್ಟೊಳಗೆ ಮುಗಿಸ್ಬೇಕು, ಇಲ್ಲಿ ಬಂದು ರೀಚ್ ಆಗ್ಬೇಕು, ಹೆಲ್ತಿಯಾಗಿ ಹೋಗ್ಬೇಕು ಅಂತ ಕಾರಣಕ್ಕೆ ಯಾರು ಮುಗಿಸಿರೋ ಸ್ವೀಪರ್ ವೆಹಿಕಲ್ ಕರ್ಕೊಂಡ್ ಬಂದ್ಬಿಡ್ತೀವಿ. ಫಿನಿಶ್ ಆದವ್ರಿಗೆ ಮಾತ್ರನೇ ಪೆಟ್ರೋಲ್ ಕೊಡ್ತೀವಿ. ಅರ್ಧದಲ್ಲಿ ಯೂಟರ್ನ್ ಮಾಡಕ್ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5
25, 50, 70ಗೆ ಮ್ಯಾಟ್ಸ್ ಇರುತ್ತೆ. ನೀವೆಲ್ಲ ಕಾಣ್ಬೋದು. ಏನ್ ಮ್ಯಾಟ್ ಅಂದ್ರೆ ನಾವು ಈ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆನೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ನಮ್ ಮೆಸೇಜ್ ಬರುತ್ತೆ. ಅದಾದ್ಮೇಲೆ ಅವ್ರು ಮೆಡಲ್ ಕೊಡ್ತೀವಿ. ಯಾಕಂದ್ರೆ ಅವ್ರ ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ಲಿ ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬೇಜಾರ ಅವ್ರ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡ್ಬೇಕು. ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ದವರು ಜಾಸ್ತಿ ರಿಸ್ಕ್ ತಗೋಬೇಡಿ. ನಮ್ಮ ಹೆಲ್ತ್, ನಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದ್ರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಓಡಿದೆ. ನಮ್ KF ರನ್ನರ್ಸ್ ವಿಜಯಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಬೇರೆ ಜನರು ಓಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಓಡ್ತಾ ಇದ್ರು ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪು ಗುಂಪಾಗಿ KF ಮ್ಯಾರಥಾನ್ ಅರ್ಥ ಮಾಡ್ತಾ ಪಾರ್ಟಿಸಿಪೇಟ್ ಮಾಡ್ಬೇಕಂತ 20 ವರ್ಷದಲ್ಲಿ ತುಂಬಾ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ತುಂಬಾ ಖುಷಿಯಾದ ಸಂಗತಿ. ನನಗೆ ಬಂದು ಇವೆಂಟ್ ಆದ್ಮೇಲೆ KF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ರು ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ರು ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದ್ಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಈ ಈವೆಂಟ್ ಅನ್ನ ಎಲ್ಲ KGF ಜನರು ಸಾರ್ವಜನಿಕರು ಸೇರ್ಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆ ಕೇಳ್ತಾರೆ. ಸರ್, ಇದು ನಿಮ್ಮ ಕ್ರೀಡಾ ಇದಕ್ಕೆ ಪಾರ್ಟಿಸಿಪೆಂಟ್ಗೆ 3K, 5K ಅಪ್ ಟಿಲ್ 70K ಬಂದು ವಿ ಆರ್ ಗಿವಿಂಗ್ ದಮ್ ರನ್ನಿಂಗ್ ಟಿ ಶರ್ಟ್. ಇಂಟ್ರೊಡ್ಯೂಸ್ ಪண்றது. ಈ ಟಿ ಶರ್ಟ್ಸ್ ಈಗಾಗಲೇ ಬೆಂಗಳೂರಲ್ಲಿ ಎಲ್ಲರೂ ಕೊಟ್ಟಿದ್ದೀವಿ. ನಾವು ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ. KF ಅಲ್ಲಿ ಇದು ಬಂದು ಇಟ್ಸ್ ಅ ಬ್ರಾಂಡೆಡ್ ಡ್ರೈ ಫಿಟ್ ಟಿ ಶರ್ಟ್. ಇದನ್ನ ಎಲ್ಲಾ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡಬಹುದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದ್ರೆ ಸ್ವೆಟ್ ಆಗೋದನ್ನ ಅಬ್ಸರ್ವ್ ಮಾಡುತ್ತೆ. ಈ ಟಿ ಶರ್ಟ್ 3 ಕಿಲೋಮೀಟರ್ ಸೇಮ್ ಟಿ ಶರ್ಟ್ 70 ಕಿಲೋಮೀಟರ್ ಕೊಡೋಕೆ ಈ ಟಿ ಶರ್ಟ್ ಅನ್ನು ಕೊಡ್ತಾ ಇದೀವಿ. ಮತ್ತೆ ಈ ಗೂಡಿ ಬ್ಯಾಗ್ ಅಂತೀವಿ. ಈ ಟಿ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಕ್ಲಿಪ್ಸ್ ಇರುತ್ತೆ, ಮತ್ತೆ ಎನರ್ಜಿ ಚಾಕ್ಲೇಟ್ಸ್ ಇರುತ್ತೆ, ಡೇಟ್ಸ್ ಇರುತ್ತೆ, ಮತ್ತೆ ORS ಇರುತ್ತೆ. ಎಲ್ಲರಿಗೂ 3 ಕಿಲೋಮೀಟರ್ಸ್ ಇಂದ 70 ಕಿಲೋಮೀಟರ್ಸ್ ಇಂದ ಸೇಮ್ ಗೂಡಿ ಬ್ಯಾಗ್ ಕೊಡ್ತಾ ಇದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದ್ಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲ್. ಆಕ್ಚುಲಿ ಮೆಡಲ್ ನಮ್ಗೆ ಸ್ಯಾಂಪಲ್ ಬರ್ಬೇಕಾಗಿತ್ತು, ನಾಳೆ ಬರ್ತಾ ಇದೆ. ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ದೀವಿ. ಒಂದು ಬ್ಯೂಟಿಫುಲ್ ಮೆಡಲ್ ವಿತ್ KGF ನ ಎಂಬ್ಲಮ್, KF ನ ಮೈನ್ಸ್ ಲೋಗೋ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಡೆಲ್ಲಿಯಿಂದ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ. ಮಧ್ಯಾಹ್ನ ಬರ್ಬೇಕಾಯ್ತು, ಬಂದಿಲ್ಲ, ನೈಟ್ ತಲುಪುತ್ತೆ. ಇದನ್ನ ಕೊಟ್ಟು ಫಿನಿಶ್ ಆದ್ಮೇಲೆ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಒಳಗಡೆ ಇರುತ್ತೆ. ಆನ್ ದಿ ವೇ 11 ಹೈಡ್ರೇಷನ್ ಪಾಯಿಂಟ್ 70 ಕಿಲೋಮೀಟರ್ಸ್. ಎಲ್ಲೆಲ್ಲಿ ನಾವು ರನ್ನರ್ಸ್ ಬೇಕಾಗಿದೆ ಹೈಡ್ರೇಷನ್ ಪಾಯಿಂಟ್. ಆ ಹೈಡ್ರೇಷನ್ ಪಾಯಿಂಟ್ ಅಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ ಆಗ್ಲಿ, ಫ್ರೂಟ್ಸ್ ಅಂದ್ರೆ ವಾಟರ್ ಮೆಲನ್ ಆಗ್ಲಿ, ಆರೆಂಜಸ್ ಆಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಜಾಗ್ರಿ, ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟ್ ಎಲ್ಲ ಇಟ್ಟಿರ್ತೀವಿ. ಮತ್ತೆ ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ತರ ತಂಬಿಟ್ಟಿರ್ತೀವಿ. ಸ್ಪಾಂಜ್ ಅಲ್ಲಿ ತಲೆ ಮೇಲೆ ಐಸ್ ಹಾಕ್ಕೊಳ್ತಾರೆ, ಬಾಡಿ ಕೂಲ್ ಆಗುತ್ತೆ. ಸೊ ಆ ತರ ಹೈಡ್ರೇಷನ್ ಪಾಯಿಂಟ್ ಗಳೆಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದ್ಮೇಲೆ ಇಲ್ಲಿ ವಾಟರ್ ಪಾಯಿಂಟ್, ಹೈಡ್ರೇಷನ್ ಪಾಯಿಂಟ್, ಮತ್ತೆ ಬ್ರೇಕ್ಫಾಸ್ಟ್. ಮತ್ತೆ ನಮ್ಮ ಬಂದು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನನಗೆ ಕಂಪ್ಲೀಟ್. ಸೊ 3000 ಜನರಿಗೆ ಬ್ರೇಕ್ಫಾಸ್ಟ್, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು, ಮತ್ತೆ 50 and 70 ಕಿಲೋಮೀಟರ್ಸ್ ನೆಕ್ಸ್ಟ್ ಡೇ ಲಂಚ್, ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಬಂದು MLA ಅವರು ಒಪ್ಕೊಂಡು ಅವರು ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಅನಂತ ಧನ್ಯವಾದ ಹೇಳ್ತೀನಿ. ಇದೆಲ್ಲ ಸೌಲಭ್ಯಗಳು ರನ್ನರ್ಸ್ ಇರುತ್ತೆ.